ಜನವರಿ 16ರಿಂದ ಈ ರಾಶಿಯವರ ಬದುಕಲ್ಲಿ ಸಂಕ್ರಾಂತಿ. ಮುಟ್ಟಿದ್ದೆಲ್ಲ ಚಿನ್ನ. ನಿಮ್ಮದು ಇದೇ ರಾಶಿನಾ? ಹಾಗಾದರೆ ನಿಮ್ಮ ಬಾಳು ಬಂಗಾರವಾಗಲಿದೆ. ಹೌದು, ಗ್ರಹಗಳ ಅಧಿಪತಿಯಾದ ರವಿ ಈ ತಿಂಗಳ 6ರಂದು ಮಕರ ರಾಶಿಗೆ ಪ್ರವೇಶಿಸ್ತಾನೆ. ಫೆಬ್ರವರಿ 16ರವರೆಗೆ ರವಿ ಮಕರ ರಾಶಿಯಲ್ಲಿ ಇರ್ತಾನೆ. ಈ ಎಲ್ಲ ರಾಶಿಯವರಿಗೆ ಅದೃಷ್ಟ ಖುಲಾಯಿಸಲಿದೆ ಅಂತಾನೆ ಹೇಳಬಹುದು. ಅಧಿಕಾರ, ಆಡಳಿತ, ಪ್ರಭುತ್ವ, ಪಿತ್ರ ಮತ್ತು ಸಂಪತ್ತಿನ ಹೊಣೆ ಹೊತ್ತಿರುವ ರವಿ ಈ ಮಾಸದಲ್ಲಿ 6 ರಾಶಿಗಳಿಗೆ ಪೂರ್ಣವಾಗಿ ಅನುಗ್ರಹಿಸುವ ಸಾಧ್ಯತೆ ಹೆಚ್ಚಿದೆ. ಹಾಗಿದ್ರೆ ಎಷ್ಟೆಲ್ಲ ಲಾಭಗಳನ್ನು ಪಡೆಯುತ್ತಿರುವ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಅದಕ್ಕೂ ಮುನ್ನ ಈ ಮಾಹಿತಿಗೆ ಒಂದು ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದು ಕಮೆಂಟ್ ಮಾಡಿ. ಹೌದು, ನಾವು ಹೇಳಲು ಹೊರಟಿರುವ ಈ ಎಲ್ಲ ರಾಶಿಯವರಿಗೆ ಗ್ರಹದ ಹೊಂದಾಣಿಕೆಯಿಂದಾಗಿ ಹೇರಳವಾದ ಸಂಪತ್ತು, ಅಧಿಕಾರ ಮತ್ತು ಉದ್ಯೋಗದ ಲಾಭಗಳು ದೊರೆಯುತ್ತವೆ. ರವಿ ಅನುಕೂಲಕರವಾದಾಗ ಶನಿ ದೋಷ, ರಾಹು ದೋಷ, ಕುಜ ದೋಷಗಳು ಅನ್ವಯಿಸೋದಿಲ್ಲ. ಮೇಷರಾಶಿಯು ರವಿಯ ಭಾಗ್ಯ ಸ್ಥಾನದಲ್ಲಿ ಈ ರಾಶಿಯನ್ನ ಪ್ರವೇಶಿಸೋದ್ರಿಂದ ತಂದೆಯಿಂದ ಸಂಪತ್ತು ಅಥವಾ ತಂದೆಯಿಂದ ಸಂಪತ್ತು ಹೆಚ್ಚಾಗ್ತದೆ. ಉದ್ಯೋಗದಲ್ಲಿ ಕೆಲವು ಪ್ರಮುಖ ಶುಭ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ. ಅದೃಷ್ಟವು ಅನೇಕ ವಿಧಗಳಲ್ಲಿ ಹೆಚ್ಚಾಗ್ತದೆ. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಒಳ್ಳೆಯ ಅವಕಾಶಗಳು ದೊರೆಯಲಿದೆ. ಈ ಸಿಂಹ ರಾಶಿಯ ಷಷ್ಠ ಸ್ಥಿತನಿದ್ದು ಈ ರಾಶಿಯ ಅಧಿಪತಿಯಾದ ರವಿಯ ಸಂಚಾರದಿಂದ ಆದಾಯ ವೃದ್ಧಿಯಾಗುವ ಹಾಗೂ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣ ದೂರವಾಗುವ ಸಂಭವ ಇದೆ. ಶತ್ರು, ರೋಗ, ಸಾಲಬಾಧೆ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಿದೆ. ಈ ಸಿಂಹ ರಾಶಿಯವರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಸ್ಪರ್ಧಿಗಳ ಮೇಲೆ ಮೇಲುಗೈ ಸಾಧಿಸುತ್ತಾರೆ. ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಅನುಕೂಲಕರವಾಗಿ ಪರಿಹರಿಸಲ್ಪಡುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ಯಶಸ್ಸು ಸಿಗಲಿದೆ. ಈ ತುಲಾರಾಶಿಯ 4ನೇ ಮನೆಯಲ್ಲಿ ರವಿ ಪ್ರವೇಶ ಮಾಡೋದ್ರಿಂದ ಆಸ್ತಿ ವಿವಾದಗಳು ಸೌಹಾರ್ದಯುತವಾಗಿ ಇತ್ಯರ್ಥವಾಗ್ತವೆ. ಹಣ, ಒಡವೆ, ಜಾಗ, ಹೊಲ, ಮನೆಗಳಲ್ಲಿ ಏನಾದರೂ ಒಂದು ಸಿಗುವ ಸಾಧ್ಯತೆ ಹೆಚ್ಚಿದೆ. ವೃತ್ತಿ, ಉದ್ಯೋಗಗಳಲ್ಲಿ ಮಾತ್ರವಲ್ಲದೆ ಸಾಮಾಜಿಕವಾಗಿಯೂ ಸ್ಥಾನಮಾನಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ತಮ್ಮ ಊರಿನಲ್ಲಿ ಬಯಸಿದ ಉದ್ಯೋಗ ದೊರೆಯುವ ಸೂಚನೆಗಳಿವೆ. ಗುರುತಿಸಿ ಆಯ್ಕೆ ಮಾಡಿ. ಒಳ್ಳೆಯ ಕುಟುಂಬದೊಂದಿಗೆ ಮದುವೆ ನಿಶ್ಚಿತ. ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ. ವೃಶ್ಚಿಕ ರಾಶಿ. ಈ ರಾಶಿಯ 3ನೇ ಸ್ಥಾನದಲ್ಲಿರುವ ರವಿಯ ಸಂಚಾರದಿಂದಾಗಿ ಯಾವುದೇ ಪ್ರಯತ್ನಗಳು ಸಫಲವಾಗ್ತವೆ. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಕಂಡುಬರುವುದು. ಪ್ರಯಾಣ ಲಾಭ ತರುತ್ತದೆ. ನಿರುದ್ಯೋಗಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ. ಆಸ್ತಿ ವಿವಾದಗಳು ಸೌಹಾರ್ದಯುತವಾಗಿ ಪರಿಹರಿಸಲ್ಪಡುತ್ತವೆ. ಈ ಸಮಯದಲ್ಲಿ ಆದಾಯವು ವಿಪರೀತವಾಗಿ ಹೆಚ್ಚಾಗ್ತದೆ. ಆರೋಗ್ಯ ಉತ್ತಮವಾಗಿರಲಿದೆ. ಧನುರಾಶಿ. ಈ ರಾಶಿಯ ಅಧಿಪತಿ ರವಿ. ಧನುರಾಶಿಯ ಮನೆಗೆ ಸೂರ್ಯ ಪ್ರವೇಶಿಸೋದ್ರಿಂದ ಸರ್ಕಾರದಿಂದ ಮನ್ನಣೆ ಅಥವಾ ಆರ್ಥಿಕ ಲಾಭ ದೊರೆಯುತ್ತದೆ. ಪಿತ್ರಾರ್ಜಿತ ಸಂಪತ್ತು ಸಿಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ಒಳ್ಳೆಯ ಗ್ರಹಗತಿ ಯೋಗ ದೊರೆಯಲಿದೆ. ವೃತ್ತಿ ಮತ್ತು ವ್ಯವಹಾರಗಳು ನಷ್ಟದಿಂದ ಹೊರಬಂದು ಲಾಭದತ್ತ ಹೊರಳುತ್ತವೆ. ಮನೆಯಲ್ಲಿ ಮಹತ್ವದ ಶುಭ ಕಾರ್ಯಗಳು ನಡೀತವೆ. ಉದ್ಯೋಗ ಮತ್ತು ಮದುವೆಯ ಪ್ರಯತ್ನಗಳಲ್ಲಿ ಅನಿರೀಕ್ಷಿತ ಒಳ್ಳೆಯ ಫಲಿತಾಂಶಗಳು ದೊರೆಯುತ್ತವೆ. ಮೀನರಾಶಿಯಲ್ಲಿ ರವಿಯ ಪ್ರವೇಶವು ಅನೇಕ ರೀತಿಯಲ್ಲಿ ಆರ್ಥಿಕ ಲಾಭವನ್ನು ತರುತ್ತದೆ. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ತ್ವರಿತ ಪ್ರಗತಿ ಇರುತ್ತದೆ. ಹಠಾತ್ ಆರ್ಥಿಕ ಮತ್ತು ಷೇರುಗಳು ಲಾಭವನ್ನು ತರುತ್ತವೆ. ಜಾತಕದಲ್ಲಿನ ದೋಷಗಳು ನಿವಾರಣೆಯಾಗಿ ತಂದೆಯಿಂದ ಧನಲಾಭ, ಉದ್ಯೋಗದಲ್ಲಿ ಉನ್ನತ ಸ್ಥಾನ ಸಿಗ್ತದೆ. ಯಾವುದೇ ಕೆಲಸ ಕಾರ್ಯಗಳನ್ನು ತಮ್ಮ ಶ್ರದ್ಧೆಯಿಂದ ಮಾಡಿದರೆ ಅದರಲ್ಲಿ ಯಶಸ್ಸು ಸಿಗ್ತದೆ. ಈ ಸಮಯದಲ್ಲಿ ಮಹಿಳೆಯರಿಗೆ ಉತ್ತಮ ಅವಕಾಶಗಳು ದೊರೆಯಲಿವೆ. ಸದುಪಯೋಗ ಮಾಡಿಕೊಳ್ಳಿ. ಧನ್ಯವಾದಗಳು.